ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಸಹಿತ ಜೋಪಾನ ಎಚ್ಚರ ಇರಲಿ. ಯಾಕೆಂದರೆ ಈ ವರ್ಷ ಫಲದಲ್ಲಿ ಸ್ವಲ್ಪ ಗ್ರಹಸ್ಥಿತಿಗಳಲ್ಲಿ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳಕ್ಕಾಗ್ದಿರಾ ಮನಸ್ಸು ನೊಂದುಕೊಳ್ಳೋರು ನೀವು. ಪ್ರತಿ ಕಾಲವೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ನಿಮ್ಮ ಸಾಧನೆಯಲ್ಲಿ ವಿಫಲವಾಗಿ ತೊಂದರೆ ಅನುಭವಿಸೋರು ನೀವು. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಒಳ್ಳೆ ಗುಣ ಏನಂದರೆ, ನಾನು ಹಸಿವಲ್ಲಿದ್ದರು, ನಾನು ಉಪವಾಸ ಇದ್ದರು, ಇನ್ನೊಬ್ರು ಹೊಟ್ಟೆ ತುಂಬಿಸ್ಬೇಕು ಅಂತ, ಅಥವಾ ಈ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಕಲ್ಪಿಸಬೇಕು ಅಂತ, ಅಥವಾ ಯಾರು ನೋವಲ್ಲಿ ಬರ್ತಾರೆ ಅವ್ರಿಗೆ ಒಂದಿಷ್ಟು ಸಹಾಯ ಮಾಡಬೇಕು ಅಂತ, ಈ ಪ್ರಕಾರವಾದಂಥ ಚಿಂತನೆಗಳು ನಿಮಗಿರೋದ್ರಿಂದ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಖಂಡಿತ ನಿಮಗಿದೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಿ ಬಹಳ ಹುಷಾರಾಗಿರಬೇಕು. ಅತಿಯಾದಂಥ ವೇಗವಾಗಿ ಚಲಿಸಬಾರ್ದು. ಅಂದರೆ ಗಾಡಿ ಡ್ರೈವ್ ಮಾಡುವಾಗ ಭಾಳ ಹುಷಾರಾಗಿರಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು, ಅತ್ತೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮುಖ್ಯವಾಗಿ ಕೇಳ್ಕೋಬೇಕಾದ್ದು, ಅತ್ತೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸಮಸ್ಯೆ ಬಂದಾಗ, ಏನಾದ್ರು ಜಗಳ ಕದನ ಆದಾಗ, ಯಾವುದಾದ್ರು ಮಾತು ಬೆಳೆಯುವಾಗ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಗಲಾಟೆ ಜಗಳ ಕದನ ಆಗುವಾಗ ಅಲ್ಲಿ ನಿಮ್ಮ ಪ್ರೆಸೆನ್ಸೇ ಬೇಡ, ಅಲ್ಲಿ ಇರ್ತಕ್ಕಂಥದ್ದೇ ಬೇಡ, ಆದಷ್ಟು ಬೇಗ ಜಾಗ ಬದಲಾಯಿಸಿ ಅಂತ. ಯಾತಕ್ಕೆ ಆ ಮಾತು ಹೇಳ್ತೀವಿ ಅಂದರೆ, ಎದುರುಗಡೆ ನಿಂತರೆ ನೀನೆಷ್ಟು ನಾನೆಷ್ಟು, ನಾನು ಇಂಥದ್ರಲ್ಲಿ ಬಲವಾಗಿದ್ದೀನಿ, ನೀವು ಅಂಥದ್ರಲ್ಲಿ ಬಲವಾಗಿದ್ದೀರಿ, ನೀವು ಸಂಪಾದನೆ ಮಾಡ್ತೀರಿ, ನಾನು ಸಂಪಾದನೆ ಮಾಡ್ತೀನಿ, ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗಬೇಕು, ನೀವು ಕೆಲಸಕ್ಕೆ ಹೋಗಬೇಕು, ಈ ಪ್ರಕಾರವಾದಂಥ ವಿತಂಡವಾದಗಳು ಬಂದು ನಿಮ್ಮ ಸುಂದರವಾದ ಬದುಕನ್ನು ನೀವೇ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ ಭಾಳ ಜೋಪಾನ ಎಚ್ಚರ ಇರಲಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ತಪ್ಪದೇರ 9 ಶುಕ್ರವಾರ ಸುಮಂಗಲೆಯರನ್ನ ಮನೆಗೆ ಕರೆದು ಒಂದಿಷ್ಟು ಅರಿಶಿನ ಕುಂಕುಮ ಕೊಟ್ಟು, ಅವ್ರಿಗೆ ಏನಾದರೂ ತಾಂಬೂಲವನ್ನು ಕೊಟ್ಟು ಅವ್ರ ಕೈಯಿಂದ ಒಂದಿಷ್ಟು ಅರಿಶಿನ ಕುಂಕುಮನ ನೀವು ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ. ಯಾಕೆಂದರೆ 2023ರಲ್ಲಿ ಕಣ್ಣೀರು ಹಾಕಿದ್ದೀರಿ, 2024ರ ಪ್ರಾರಂಭದಲ್ಲಿ ಸಂತೋಷವನ್ನು ನೋಡ್ತಿದ್ದೀರಿ. ವ್ಯವಹಾರದಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂಥ ಲಾಭ, ಉದ್ಯೋಗದಲ್ಲಿ ಉನ್ನತವಾದಂಥ ಸ್ಥಿತಿ, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಉದ್ಯೋಗ ಪ್ರಗತಿ ಕಾಣತಕ್ಕಂಥದ್ದು, ಹಣಕಾಸಿನಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಜೊತೆಯಲ್ಲಿ, ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರ ಜೊತೆಯಲ್ಲಿ ಅನ್ಯೋನ್ಯವಾಗಿ ನಗನಗ್ತ ಸಮಯವನ್ನು ಕಳೀತಕ್ಕಂಥದ್ದು. ಅದರಲ್ಲೂ ತುಂಬ ದಿನಗಳಿಂದ ಭೂಮಿ ವಿಚಾರ ಅಥವಾ ಕೂಡಿಟ್ಟಂಥ ಹಣ, ಯಾರಿಗೋ ಏನೋ ವಸ್ತು ಕೊಟ್ಟಿದ್ದೀರಿ, 2023ರಲ್ಲಿ ಇವತ್ತು ನಾಳೆ ಅಂತಕ್ಕಂಥ ಕೆಲಸ 2024ರ ಪ್ರಾರಂಭದಲ್ಲೇ ಒಂದಿಷ್ಟು ಲಾಭವನ್ನು ಲಾಭ ಕಾಣಿಸುವಂಥ ಅದೃಷ್ಟ ನಿಮ್ಮದಾದ್ರಿಂದ ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ಕಾಯಕವನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಇಲ್ಲಿ ನಮ್ರತೆ ಬೇಕು, ಶ್ರದ್ಧೆ ಬೇಕು, ಭಯಭಕ್ತಿ ಬೇಕು. ಯಾಕೆಂದರೆ ನಾನು ಅಂತಕ್ಕಂಥದ್ದಕ್ಕಿಂತ ಕುಟುಂಬದಲ್ಲಿದ್ದರೂ ಎಲ್ಲೇ ಇದ್ದರೂ ಕಲಹಕ್ಕೆ ಜಾಸ್ತಿ ಆಗುತ್ತೆ. ಅಂದರೆ ಬೇಡದ ವಿಚಾರಗಳನ್ನು ಪ್ರಾರಂಭಿಕ ಹಂತದಲ್ಲಿ 2024ರ ಪ್ರಾರಂಭದಲ್ಲಿ ನೀವು ವೃಶ್ಚಿಕ ರಾಶಿಯವರು ಸ್ವಲ್ಪ ಸಮಸ್ಯೆ ನೋಡ್ತೀರಿ. ನೀವು ಮಾಡದಿರತಕ್ಕಂಥ ತಪ್ಪುಗಳನ್ನು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಾರೆ. ಯಾರು ಏನೇ ಹೇಳಿ, ಆಡುವಂಥವರ ಬಾಯಿ ಎಲ್ಲರ ಮಾತುಗೂ ನೀವು ಉತ್ತರ ಕೊಡೋಕ್ಕಾಗೋದಿಲ್ಲ. ಈ ಸಮಯದಲ್ಲಿ ಬಹಳ ಬುದ್ಧಿವಂತಿಕೆ ಏನಪ್ಪ ಅಂದರೆ ಮೌನದಿಂದ ಇರ್ತಕ್ಕಂಥದ್ದು. ಅತಿಯಾದಂಥ ಮೌನವನ್ನು ನೀವು ತಾಳಿದ್ರೆ ನಿಮಗೆ ಫಲಾಫಲಗಳಲ್ಲಿ ಅದೃಷ್ಟದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇಲ್ಲಿ ವ್ಯತ್ಯಾಸ ಆದರೆ ಸಮಸ್ಯೆ ಬರುತ್ತೆ. ಆದರೆ ಇವತ್ತು ನೀವು ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು, ಸಾಧ್ಯವಾದರೆ 9 ಮಂಗಳವಾರ ಶ್ರೀ ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹದಿಂದ, ಮಾರುತಿಯ ಕೃಪಾಶೀರ್ವಾದದಿಂದ, ನಿಮ್ಮ ಮಾತಾಪಿತೃಗಳ ಆಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಆದರೆ ನೀವು ಮಾಡುವಂಥ ಯಾವುದೇ ಕೆಲಸ ಆದರೂ ಒಂದಿಷ್ಟು ಗೋಪ್ಯತೆ ಕಾಪಾಡಿ. ಗೋಪ್ಯವಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ನೀವು ಕಾಪಾಡಿದ್ದೇ ಆದರೆ ಅಧಿಕವಾದಂಥ ಲಾಭ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಮಾತ್ರ ತುಂಬ ಗಮನ ಕೊಡಬೇಕು. ವಿದ್ಯಾಭ್ಯಾಸದಲ್ಲಿ ವ್ಯತ್ಯಾಸ ಬರಬಾರದು. ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಶ್ರಮಿಸಿದಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದಲೇ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ತುಂಬ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸಕ್ಕೆ ಕಾರ್ಯಗಳಿಗೆ ನೀವೇ ಚಾಲನೆ ಕೊಡ್ತೀರಿ. ಅಷ್ಟೇ ಯಾಕೆ, ವಿದ್ಯಾರ್ಥಿಗಳ ಬದುಕಲ್ಲಿ 2023 ಕಣ್ಣೀರು ಹಾಕಿದ್ರಲ್ಲ, 2024ರ ಪ್ರಾರಂಭದಲ್ಲೇ ಸಂತೋಷವನ್ನು ಕಾಣ್ತೀರಿ. ಕುಟುಂಬದ ಸದಸ್ಯರಿಗೆ ವಿವಾಹಕ್ಕೆ ಭಾಳ ಚಿಂತನೆ ಮಾಡ್ತಿದ್ರೆ ಆ ವಿವಾಹದ ಯೋಗವನ್ನು ಕರುಣಿಸ್ಕೊಳ್ತಕ್ಕಂಥದ್ದು. ಸಂತಾನ ಇಲ್ಲದೆ ಕಣ್ಣೀರು ಹಾಕುವಂಥ ಎಷ್ಟೋ ದಂಪತಿಗಳಿದ್ದಾರೆ, ಅವ್ರಿಗೂ ಸಹಿತ ಅನುಕೂಲ ಆಗುವಂಥದ್ದು. 2024ರ ಪ್ರಾರಂಭದಲ್ಲೇ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಗುರುವಿನ ಅನುಗ್ರಹದಿಂದ, ತಾಯಿ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಈ ಸಮಯದಲ್ಲಿ ತಾವು ಮಾಡಬೇಕಾದ್ದು ಸಾಧ್ಯವಾದರೆ 11 ದಿವಸ ಅಥವಾ 11 ಬುಧವಾರ
ಯಾರಾದರೂ ಸಣ್ಣ ಮಕ್ಕಳಿಗೆ 11 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಆ ಭಗವಂತನ ಕೃಪಾಶೀರ್ವಾದವನ್ನು ಪಡೆದಿದ್ದೇ ಆದರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕಾಯಕದಲ್ಲಿ ಅತ್ಯುತ್ತಮವಾದಂತಹ ವಿಶೇಷವಾದಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅಥವಾ ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಮಾಡ್ಕೋಬೇಕಾದ್ರೆ, ಕೆಲವು ಕಾಗದ ಪತ್ರಗಳ ಬಗ್ಗೆ ಸರಿಯಾಗಿ ಗಮನ ಕೊಡಬೇಕಾದ್ರೆ, ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೂ ಗುರು ಹಿರಿಯರ ಮಾರ್ಗದರ್ಶನ ಬೇಕು, ಅನುಭವಸ್ಥರ ಮಾತು ಆಲಿಸಬೇಕು. ಜೊತೆಗೆ ಸಾಧ್ಯವಾದರೆ ಪ್ರತಿ ಗುರುವಾರ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥನಾರಾಯಣನಿಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಹೀಗೆ ಪ್ರಧಾನವಾಗಿರ್ತಕ್ಕಂಥ ವೃಕ್ಷರಾಜನಿಗೆ ಪ್ರಧಾನ ನಮಸ್ಕಾರ ಮಾಡೋದ್ರಿಂದ, ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ.